ಇವತ್ತು ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಅಮ್ಮಂಗೆ ಕಣ್ಣು ತುಂಬ ಪ್ರಾಬ್ಲಮ್ ಇದೆ, ಹಂಗಾಗಿ ಆಸ್ಪತ್ರೆಗೆ ಹೋಗ್ತಿದ್ದೀನಿ. ತೋರಿಸ್ಕೊಂಡ್ರೆ ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರು ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಫಸ್ಟ್ ಹಾಕೋ ನೋಟಿಫಿಕೇಷನ್ ವೀಡಿಯೋ ನಿಮಗೆ ಬರುತ್ತೆ. ಇವತ್ತು ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಅಮ್ಮಂಗೆ ಕಣ್ಣು ತುಂಬ ಪ್ರಾಬ್ಲಮ್ ಇದೆ, ಹಂಗಾಗಿ ಆಸ್ಪತ್ರೆಗೆ ಹೋಗ್ತಿದ್ದೀನಿ. ಒಂದು ಸತಿ ನಾನು ಮತ್ತು ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೋದಾಗ ಅಪ್ಪ ಅಮ್ಮ ಹೋಗಿ ಬಂದಿದ್ದರು. ಅದೇನೋ ಟ್ರೀಟ್ಮೆಂಟ್ ಏನೋ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಏನೋ ಆಗ್ತಿದೆ, ಮತ್ತು ಅಡ್ಜಸ್ಟಿಂಗ್ ಆಗ್ತಾಯಿಲ್ಲ, ಕಣ್ಣೂರಿ ಲೈಟಿಂಗಿಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಈಗ ಅದಕ್ಕೆ ಮತ್ತೆ ಇನ್ನೊಂದು ಸತಿ ಸುಮಾರು ಒಂದು ತಿಂಗಳಿಂದ ಅಲ್ಲ, ಒಂದು 3 ತಿಂಗಳಾಯಿತು ವಿಸಿಟ್ ಮಾಡಿ ಬರಬೇಕು. ಟ್ಯೂಬ್ಗಳನ್ನ ಚೇಂಜ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಟ್ಯೂಬ್ಗಳು ಚೇಂಜ್. ಈಗ ಅಮ್ಮ ಪೂಜೆ ಮಾಡಿದ್ದಾರೆ. ಇವತ್ತು ಶುಕ್ರವಾರ ಅಲ್ವಾ, ಶುಕ್ರವಾರಕ್ಕೆ ಪೂಜೆ ಮಾಡಿದ್ದಾರೆ ಅಮ್ಮ. ಹೋಗ್ತಾ ಹೋಗ್ತಾ ಸಿಗ್ತೀನಿ, ಬನ್ನಿ ಗಾಯ್ಸ್. ಗಾಯ್ಸ್, ಈಗ ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಈಗ ಹೋಗೋದಕ್ಕೆ ಅಂತ ಇದೇ ಹಾಸ್ಪಿಟಲು, ಶಿವ ಪ್ರಸಾದ್ ನೇತ್ರಾಲಯ ಅಂತ ಹಾಸ್ಪಿಟಲ್ ಒಳಗಡೆ ಈಗ ಎಂಟ್ರಿ ಆಗ್ತೀವಿ. ಅವರು ಡೈರೆಕ್ಟಾಗಿ ಅಲ್ಲಿಗೆ ಬಂದು ಕೂತ್ಕೊಳ್ಳಿ, ಡೈರೆಕ್ಟಾಗಿ ಕೂತ್ಕೊಳ್ಳಿ, ವೇಟಿಂಗ್ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಅಂದರು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಒಳಗಡೆ ಪೇಷಂಟ್ ಇದ್ದರು ಅಂತ ಒಂದು ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡಿ ಅಂತಿದ್ರಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದು. ಅದಾದಮೇಲೆ ನಾನು ಹಿಂಗೆ ವಿಡಿಯೋ ಮಾಡ್ಕೊತಿದ್ದೆ. ಗೈಸ್ ಅಲ್ಲಿ ನೋಡಿ, ಅಲ್ಲಿ ಎಷ್ಟೊಂದು ಇಟ್ಟಿದ್ದಾರೆ. ಇಲ್ಲಿ ಕನ್ನಡಕ ಡಬ್ಬಗಳು, ಕನ್ನಡಕ ಡಬ್ಬ ಏನು ಮಾತಾಡ್ತಿದ್ದೀವಮ್ಮ. ಗೈಸ್, ಇಷ್ಟು ತಿಂದರೆ ಕಣ್ಣು ತುಂಬ ಚೆನ್ನಾಗಿರುತ್ತಂತೆ, ನೀವು ತಿನ್ನಿ. ನಮ್ಮಮ್ಮ ತಿಂದಲೇ ಕನ್ನಡಕ ಹಾಕೊಂಡೈತಿ, ಇವರು ಅಷ್ಟೇ. ಗೈಸ್, ಇಲ್ಲಿ ಏನೂ ಇರುತ್ತಂತೆ, ಏನು ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ತೋರಿಸೋರೆ ಅದು ಏನಿರುತ್ತೆ ಅಂತ ಗೊತ್ತಿಲ್ಲ. ಆಗ್ತಿಲ್ವೇ ಈ ಕೇಸು? ಹೋಗ್ಬೇಕಾದ್ರೆ ಯೂಸ್ ಮಾಡಲ್ಲ, ಮನೇಲಿ ಟಿವಿ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಇತ್ತೀಚಿಗಂತೂ ಮಾಡ್ತಲೇ ಇದ್ದೀನಿ. ನೋವು ಯಾಕಂದ್ರೆ ಸ್ಟ್ರಾಂಗ್ ಡ್ರಾಪ್ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಂಬಣ ಅಂದ್ಕೊಂಡೆ, ಮತ್ತೆ ಏರ್ ಡ್ರಾಪ್ ಹೋಗ್ಬಿಟ್ಟು ತುಂಬಾ ನೋವಿದೆ. ಮತ್ತೆ ಉರಿ ಬಂದಂಗೆ ಆ ಥರ ನೋವು. ಆಮೇಲೆ ಇದೆಲ್ಲ ನೋವುತ್ತೆ, ಇದೆಲ್ಲ ನೋವುತ್ತೆ. ಅದು ಫಸ್ಟಿಗಿಂತ ಅಷ್ಟೇ ಇದೆ, ಸ್ವಲ್ಪ ಕಡಿಮೆ ಆಗಿದೆಯಾ? ಈಗ ಸೇಮ್ ಅದೇ. ಮತ್ತೆ ರೆಡ್ನೆಸ್ ಕಡಿಮೆ ಆಗಿದೆ ಆ್ಯಕ್ಚುಲಿ, ಲಾಸ್ಟ್ ಟೈಮ್ ಅಷ್ಟಿಲ್ಲ. ಆಯ್ತು ಆಯ್ತು ಆಯ್ತು, ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗಿದೆಯಾ? ಸೈನ್ಸ್ ವೈಸ್ ಕಡಿಮೆ ಆಗಿದೆ. ಕಣ್ಣು ಕೆಂಪಿಲ್ಲ, ಲಾಸ್ಟ್ ಟೈಮ್ ಕೆಂಪಿತ್ತಲ್ಲ. ನೀವು ಬಂದಿಲ್ಲ ಹಾಕೊಂಡೆ, ನೀವು ತೋರಿಸ್ಕೊಂಡ್ರೆ ಬರ್ತದಂತ. ಮೊಬೈಲ್ ನೋಡೋಕ್ಕಾಗ್ತಾ ಇಲ್ಲ, ಆಮೇಲೆ ಅಗರಬತ್ತಿದು ಅದಾಗ್ತಾ ಇಲ್ಲ, ರೋಡಲ್ಲಿ ಸುಮ್ಮನೆ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ, ಅದು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಮಾತಾಡೋ ಅಂಥದ್ದು, ಅದನ್ನು ತಗೊಂಡು ಸುಮ್ಮನೆ ಹೇಳೋದು ಮನೆಯೊಳಗೆ. ಗೈಸ್, ಇದೇ ಕೌಂಟರು. ಅಲ್ಲಿ ಗ್ಲಾಸ್ಗಳನ್ನ ತೊಗೊಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ಅಲ್ಲಿ ಒಂದು ಸತಿ ಹೋಗ್ಬಿಟ್ಟು ಗ್ಲಾಸ್ಗಳು ನೋಡಿ ಯಾವ್ದಾದ್ರು ಗ್ಲಾಸ್ ನಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಅದಾದಮೇಲೆ ಪಾನಿಪುರಿ ತಿನ್ನೋಣ, ಆಮೇಲೆ ಫಲೂದ ತಿನ್ನೋಣ ಅಂತ ಬಂದಿದ್ದು ನಾನು, ಮಮ್ಮಿ ಮತ್ತು ನಮ್ಮ ಮನೆಯವರು. ಫಸ್ಟು ಮಸಾಲೆ ತೊಗೊಂಡು, ಆಮೇಲೆ ಬೇಳೆ ತೊಗೊಂಡು, ಆಮೇಲೆ ದಹಿಪುರಿ ತೊಗೊಂಡು. ಗೈಸ್, ಈಗ ತಾನೇ ಮನೆಗೆ ಬಂದು ಸಖತ್ ಮಳೆ ಬರ್ತಿದೆ. ತೋರಿಸ್ತೀನಿ ತಡಿ ಎಷ್ಟೊಂದು ಮಳೆ ಬರ್ತಿದೆ ಅಂತ. ನೋಡಿ ಗೈಸ್, ಇಲ್ಲಿ ಮಳೆನ, ಅಯ್ಯೋ ದೇವ್ರೆ, ಸ್ವಲ್ಪ ಸಿಗಾಕೊಂಡಿದ್ದೋ ಮಳೆಗೆ, ಜಾಸ್ತಿ ಸಿಗಾಕೊಂಡಿರಲಿಲ್ಲ.
ಭಯಂಕರ ಮಳೆ ಬರ್ತಿದೆ, ಭಯಂಕರ. ಗೈಸ್ ತುಂಬಾ ಮಳೆ ಬರ್ತಿದೆ ಹೊರಗಡೆ. ನಮ್ಮ ಅಮ್ಮಂಗೆ ಏನೇನು ಮೆಡಿಸಿನ್ ಕೊಟ್ಟರು ಅಂತ ತೋರಿಸ್ತೀನಿ. ನಿಮಿಷ. ಎಲ್ಲಮ್ಮ ಏನು ಮೆಡಿಸನು? ಏನು ಮೆಡಿಸನ್? ತಡೀರಿ ಗೈಸ್, ನಮ್ಮಮ್ಮ ತೋರಿಸ್ತೀನಿ. ಇದು ಅಲ್ಲಿ ತೋರಿಸೋದಲ್ಲ, ಇಲ್ಲಿ ತೋರಿಸ್ಬೇಕು. ಇದು ದಿಸ್ ಇಸ್ ಎ ಫೈಲ್. ತಡೀರಿ, ಬ್ಯಾಕ್ ಕ್ಯಾಮ್ರಾ. ಗೈಸ್ ಇದು ಫೈಲು. ಇದೇ ಆಸ್ಪತ್ರೆಗೆ ಅಮ್ಮನ ತೋರಿಸ್ತಾರೆ. ತಡಿ ಮಮ್ಮಿ ಒಂದು ನಿಮಿಷ. ಇದೇ ಆಸ್ಪತ್ರೆಗೆ ತೋರಿಸ್ತಾ ಇರೋದು ಮಮ್ಮಿನ. ಇದೇ ಫೈಲು. ಈಗ ಮೆಡಿಷನ್ ಚೇಂಜ್ ಮಾಡಿದ್ದಾರೆ. ಇದೊಂದು ಆಯಿಲ್ಮೆಂಟ್ ಕೊಟ್ಟಿದ್ದಾರೆ ತಣ್ಣಗಾಗೋದಕ್ಕೆ. ಮತ್ತು ಇದನ್ನು 4 ಟೈಮ್ ಡ್ರಾಪ್ಸ್ ಕೊಟ್ಟಿದ್ದಾರೆ. ಇದೊಂದು ಡ್ರಾಪ್ಸ್ ಕೊಟ್ಟಿದ್ದಾರೆ, ಮತ್ತು ಇದೊಂದು ಡ್ರಾಪ್ಸ್ ಕೊಟ್ಟಿದ್ದಾರೆ. ಎಲ್ಲ ಡ್ರಾಪ್ಸ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೆಡಿಷನ್ಸ್ ಎಲ್ಲ ಚೇಂಜ್ ಆಗಿದೆ. ನಮ್ಮಮ್ಮ ಯಾವಾಗಲೂ ಮಾತ್ರೆ ನುಂಗೋರು ಗೈಸ್. ಅದೊಂದು ಮಾತ್ರೆ ಕೊಟ್ಬಿಟ್ಟಿದ್ರು ಗೈಸ್. ಈಗ ನಮ್ಮಮ್ಮನ ಕಣ್ಣು ಒಂದು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ರಿಕವರಿಂಗ್ ಆಗಿದೆ. ಮೆಡಿಷನ್ ಚೆನ್ನಾಗಿದೆ. ಈಗ ಒಂದು ಸ್ವಲ್ಪ ಮೆಡಿಷನ್ ಚೇಂಜ್ ಮಾಡಿದಾರಲ್ಲ, ಹಂಗಾಗಿ ಮೆಡಿಷನ್ ಚೆನ್ನಾಗಿದೆ. ಟ್ಯೂಬ್ಗಳೆಲ್ಲ ಚೇಂಜ್ ಮಾಡಿದ್ರು. ತೋರಿಸಿದ್ದೀನಲ್ಲ ನಾನು ಒಂದು ಸತಿ, ನೀವು ನೋಡ್ಕೊಂಬನ್ನಿ ಅದನ್ನ. ಇನ್ನೊಂದು ಅವ್ರ ಅಮ್ಮನ ನೆನೆಸ್ಕೊಂಡು ಅವ್ರು ಅಳ್ತಾರೆ. ಅವ್ರ ಅಮ್ಮನ ನೆನೆಸ್ಕೊಂಡು ಅವ್ರು ಅಳೋದಕ್ಕೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ನಾವು 2,000-3,000 ಇಟ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಕರ್ಕೊಂಬರ್ಬೇಕು. ಗೈಸ್, ನಮ್ಮ ತಾಯಿ ನೆನ್ಕೊಂಡ್ರೆ ನೋವಾಗುತ್ತೆ. ನೋಡಿಲ್ಲ, ನಮ್ಮ ದೊಡ್ಡಪ್ಪತ್ತಿ ಇರೋದಾಗ ನೋಡಿದ್ದು. 4 ತಿಂಗಳಾಯಿತು ನಮ್ಮಮ್ಮನ ನೋಡಿಲ್ಲ. ನಮ್ಮಮ್ಮಂಗೆ ನನ್ನ ಕಂಡ್ರೆ ಇಷ್ಟ, ನನಗೆ ನಮ್ಮಮ್ಮನ ಕಂಡ್ರೆ ಇಷ್ಟ. ನಮ್ಮಮ್ಮನ ಹೋಗಿ ನಾನು ನೋಡಿಲ್ಲ, ನೋಡಂಗಾಗೈತೆ. ಆಗ ನೆನ್ಕೊಂತೀನಿ, ಅಳ್ತಾ ನನಗೆ ಫುಲ್ಲು ಇದು ಇನ್ಸ್ಪೆಕ್ಷನ್ ಆಗುತ್ತೆ, ನೋವಾಗುತ್ತೆ, ಫುಲ್ಲು ರೆಡ್ ಆಗುತ್ತೆ, ಉರಿ ಐತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಕಮ್ಮಿ ಆಗೈತೆ. ಎಲ್ಲ ಕಮ್ಮಿ ಆಗೈತೆ ಇವಾಗ ಸ್ವಲ್ಪ. ನಮ್ಮಮ್ಮನ ನೆನ್ಕೊಂಡಾಗ ನೋವಾಗುತ್ತೆ ಮನಸ್ಸು. ನೋಡಂಗೆ ಆಗೈತೆ. ನಮ್ಮಮ್ಮನ ನೋಡಬೇಕು, ನೋಡೋಣ ಸಂದರ್ಭ ಯಾವಾಗ ಬರುತ್ತೆ ಅಂತ ನಮ್ಮಮ್ಮನ ನೋಡೋಕ್ಕೆ. ಸಂದರ್ಭ ಬರೋದು ಅಂತ ಅಲ್ಲ ಗೈಸ್, ಅವ್ರ ಅಮ್ಮನ ನೋಡಬೇಕು ಅಂತ ಅವ್ರು ಇರೋದು ಅವ್ರ ಮಗನ ಮನೆಯಲ್ಲಿ. ಹಂಗಾಗಿ ನಾವು ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸಂದರ್ಭ ಅಂತ ಅಲ್ಲ, ಮನೆಗೆ ಕರ್ಕೊಬರ್ತೀವಿ ಬನ್ನಿ ಅಂತ ಅಂದರು ಅವ್ರು ಬರಲ್ಲ. ಅವ್ರ ಮಗನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ಅವ್ರ ತಾಯಿ ನೆನೆಸ್ಕೊಂಡು ಯಾವಾಗ ನೋಡಿ ಅಳೋದೇ ಆಗೋಯ್ತು. ಅವ್ರು ಅಳೋಕೆ ರೀಸನ್ನೇ ಅವ್ರ ಅಮ್ಮ, ಬಿಟ್ಟರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳು. ಅದು ಬಿಟ್ಟರೆ ಇನ್ನು ಸಣ್ಣ ಪುಟ್ಟ ನಮ್ಮನೆ ಕಷ್ಟಕ್ಕೋಸ್ಕರ ಒಂದು ಸ್ವಲ್ಪ ಅಳ್ತಾರೆ. ಅದು ಬಿಟ್ಟರೆ ಅವ್ರ ಅಮ್ಮ ನೆನೆಸ್ಕೊಂಡೇ ಅಳೋದೇ ಅವ್ರ ಜೀವನ ಆಗೋಗೈತೆ. ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಉಣ್ಣಕ್ಕೆ ತಿನ್ನೋಕ್ಕೆ ಬಟ್ಟೆಗೆ ಏನೂ ಕಡಿಮೆ ಮಾಡಿಲ್ಲ ಗೈಸ್ ನಮ್ಮಪ್ಪ. ಏನಾದ್ರು ಕಡಿಮೆ ಮಾಡೈತಾ? ಅವ್ರ ಅಮ್ಮನ ನೆನೆಸ್ಕೊಂಡು ನೋಡಿ ಈಗಲೂ ಅಳ್ತವ್ರು ಅವರು. ನನಗೆ ನಮ್ಮ ಅಂದರೆ ಸಾಕತ್ತು ಇಷ್ಟ ನಿಮಗೆ. ನನ್ನ ಜೊತೆನೇ ಇಟ್ಕೊಂಡಿದ್ದೆ. ಹಾಸನದಲ್ಲಿದ್ದಾಗಲೂ ನನ್ನ ಜೊತೆಲೇ ಇಟ್ಕೊಂಡಿದ್ದೆ ನಮ್ಮಮ್ಮನ. ನಾನು ಹಾಸನದಲ್ಲಿ ಎಲ್ಲೆಲ್ಲಿ ಮನೆ ಖಾಲಿ ಮಾಡಿದ್ರು ನಮ್ಮಮ್ಮ ನನ್ನ ಜೊತೆನೇ ಇತ್ತು. ಬೆಂಗಳೂರಲ್ಲಿ ಇಲ್ಲ ಅಷ್ಟೇ. ಈಗ ಇಲ್ಲಿಗೆ ಬಂದಮೇಲೆ ಬಂದಿಲ್ಲ ನಮ್ಮಮ್ಮ. ಈಗ ನೆನೆಸ್ಕೊಂಡು 10,000-3,000 ಸಾವಿರ ಎಲ್ಲಿಂದ ತರೋಣ ಗೈಸ್? ನಾವು ಬಡವರು, ನಾವೇನು ಶ್ರೀಮಂತರ? ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು. ನೋಡಿ ನಮ್ಮಮ್ಮನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಇವಳಿಗೆ ಏನು ಗೊತ್ತು? ನಮ್ಗೆ ಗೊತ್ತು ಗೈಸ್. ಏನು ಗೊತ್ತು ಅಂದರೆ 3,000 ರೂಪಾಯಿ ಕಟ್ತೀವಲ್ಲ, ಹಂಗಾಗಿ ನನಗೆ ಗೊತ್ತು ಎಷ್ಟು ನಮ್ಮಮ್ಮ ಅವ್ರು ಎಷ್ಟು ಪ್ರೀತಿಸ್ತಾರೆ ಅಷ್ಟೇ ನಾವು ಹೋಗಿ ಅವ್ರಿಗೆ 3,000 ಕಟ್ಬರ್ಬೇಕು ಗೈಸ್. ಈ ಬ್ಲಾಗ್ ಶಾರ್ಟ್ ಆಗಿರುತ್ತೆ. ನಮ್ಮಮ್ಮನ ಕಣ್ಣಿನ ಪ್ರಾಬ್ಲಮನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನನ್ನಿ ದೇವ್ರ ಹತ್ರ ಪಾಪ ಅವ್ರ ಅಮ್ಮನ ನೋಡಬೇಕು ಅಂತವ್ರವರು. ಆದಷ್ಟು ಬೇಗ ಹೋಗಿ ನೋಡಲಿ ಅಂತ ಅಂದ್ಬಿಟ್ಟು ನೀವೆಲ್ಲ ನನಗೆ ಹಂಗಂತ ದೇವ್ರ ಹತ್ರ ಆಶೀರ್ವಾದ ಮಾಡಿ ನಮ್ಮ ಅಮ್ಮನ ನೋಡಂಗೆ ಆದಷ್ಟು ಬೇಗ ನನಗೆ ಟೈಮ್ ಸಿಕ್ಕಲಿ. ಟೈಮಲ್ಲ, ಸಂದರ್ಭ ಬೇಗ ಒದಗಿ ಬರಲಿ. ಇನ್ನೊಂದು ಏನು ಅಂದರೆ, ಅವರು ಡಾಕ್ಟರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು, ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದರು. ಆಮೇಲೆ ಅವರಮ್ಮನೂ ಇದೇ ಥರ ಅಳ್ತಾ ಇರ್ತಾರಂತೆ, ಅದನ್ನು ಶೇರ್ ಮಾಡಿದರು ಅವರು ವೀಡಿಯೋದಲ್ಲಿ. ಅದನ್ನು ವೀಡಿಯೋ ಆಗ್ತಿದೆ ಅಂತ ನಾನು ಅಂದ್ಕೊಂಡೆ, ಅದು ನೋಡಿದರೆ ಆಟೋಮೆಟಿಕ್ ಸ್ಟಾಪ್ ಆಗಿದೆ. ಹಂಗಂದ್ರೆ ಹಿಂಗೆ ಇಟ್ಕೊಂಡಿದ್ನಲ್ಲ, ಮಿಸ್ ಆಗಿ ನಾನೇ ಏನಾರು ಅಮ್ಕಿದ್ದೀನೇನೋ ಗೊತ್ತಿಲ್ಲ, ಅದು ಆಟೋಮೆಟಿಕ್ ಸ್ಟಾಪ್ ಆಗಿಬಿಟ್ಟಿದೆ ವೀಡಿಯೋ. ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದರು. ಆಮೇಲೆ
ಸರ್ ನಾನೊಂದು ಸತಿ ವಿಸಿಟ್ ಮಾಡಬೇಕು ಅಂತ ಅಂದೆ. ಏನಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಕಣ್ಣು ಅಂದರೆ ಯೂಟ್ಯೂಬ್ ವೀಡಿಯೋಸ್ ಇರುತ್ತೆ, ಎಡಿಟ್ ಮಾಡಬೇಕು ಅಂದೆ. ಯೂಟ್ಯೂಬ್ ಅನ್ನಲಿಲ್ಲ, ಎಡಿಟ್ ಮಾಡಬೇಕು ಅಂದೆ. ಯೂಟ್ಯೂಬ್ ಚಾನಲ್ ಇದೆಯಾ ಅಂದರು. ಹೌದು ಅಂದೆ. ಏನು ಹೆಸರು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಆಶಾನೇ ತೆಗೆದುಬಿಟ್ಟು ನೇಮ್ನ ಸರ್ಚ್ ಮಾಡಿ ಆಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ತುಂಬಾ ಖುಷಿ ಆಯಿತು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅಂತ. ಆಮೇಲೆ ಬ್ಲಾಗ್ ನೀವು ಮಾಡಿ, ಕಂಟಿನ್ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಅಂದರು. ನಂಗೆ ಸಖತ್ ಖುಷಿ ಆಯಿತು. ಅಮ್ಮ ಏನು ಹೇಳ್ತಿರ್ತಾಳೆ ಕೇಳಿಸ್ಕೊಳ್ಳ. ಹೇಳಮ್ಮ, ಹಿಂಗೆ ಅನ್ನಿಸ್ತು. ಅವ್ರ ಸಾಗರ್ ಅಂತ ಸರ್ ಹೆಸರು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಒಂದು ತಾಯಿ ಮಗ ಮಾಡಲ್ವಾ ಆ ಥರ ಹೇಳಿದ್ರು. ಅಳಬಾರ್ದು, ಯೋಚನೆ ಮಾಡಬಾರ್ದು, ಮತ್ತು ಮೀನು ತಿನ್ನಿ, ಆಮೇಲೆ ಮಜ್ಜಿಗೆಯನ್ನು ಊಟ ಮಾಡಿ, ಜಾಸ್ತಿ ಮೊಸರನ್ನ ತಿನ್ನಿ, ವಾಕ್ ಮಾಡಿ, ಆರಾಮಿರಿ. ತಲೆ ಒಳಗಡೆ ಟೆನ್ಷನ್ ತೊಗೊಂಡ್ರೆ ಫುಲ್ಲು ಇಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ, ಮತ್ತು ನರಗಳೆಲ್ಲ ಪೇಯ್ನ್ ಆಯ್ತಾ ಶುರು ಆಗುತ್ತೆ. ಏನಂತ ಏಜ್ ಆಯ್ತಾ ನರ ವೀಕ್ ಆಗ್ತದೆ. ವಾಕ್ ಮಾಡಿ, ಮೀನು ಮತ್ತು ತರಕಾರಿಗಳು ಚೆನ್ನಾಗಿ ಸೊಪ್ಪು ಕಾಳು ತಿನ್ನಿ ಅಂತ ಹೇಳಿ ಗೈಸ್ ನಾನು ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ ಗೈಸ್ ಏನೇನು ತಿನ್ನಬೇಕು ಅಂತ ಹೇಳಿದ್ರು. ಒಳ್ಳೆ ಡಾಕ್ಟ್ರು ಮಾತ್ರ. ಆಮೇಲೆ ಹೇಳ್ದೆ ಎಷ್ಟು 3 ತಿಂಗಳಿಂದ ನನಗೆ ನೋವಿದ್ದು ಅವ್ರ ಹತ್ರ ಹೇಳ್ಕೊಂಡತ್ತೆ. ನಮ್ಮ ಅಮ್ಮನ ನೋಡಂಗೆ ಆಗ್ದಾಗ ನಾನು ಅಳ್ತೀನಿ ಅಂತ. ಅವಾಗ ಅವ್ರು ಹಂಗೆ ಅಂದರು, ನಮ್ಮಮ್ಮನೂ ಅಳ್ತಾರೆ ನಿಮ್ಮ ಥರನೇ ಅಂತ. ಅಳಬಾರ್ದು ಇನ್ನು ಮುಂದೆ. ಆಮೇಲೆ ನನ್ನ ಕಣ್ಣಲ್ಲಿ ನೀರೇ ಇಲ್ವಂತೆ ಗೈಸ್, ಡ್ರೈ ಆಗೋಗೈತಂತ. ಒತ್ತೆ ಡ್ರೈ ನೆಕ್ಸ್ಟ್ ಕಣ್ಣನ್ನು ಉಜ್ಜಬಾರ್ದು ಅಂತ ಹೇಳಿದ್ದಾರೆ ಅವರು. ಉಜ್ಜಬಾರ್ದು ಅಂತ ಹೇಳಿದ್ರೆ, ಹಳಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಜಾಸ್ತಿ ಗಾಳಿಗೆ ಹೋಗೋದಾದ್ರೆ ಗ್ಲಾಸ್ ಹಾಕೊಂಡೆ ಓಡಾಡಿ ಅಂತ ಹೇಳಿದ್ದಾರೆ. ಇಷ್ಟೇ. ತುಂಬ ಒಳ್ಳೆ ಡಾಕ್ಟ್ರು, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದರು. ಒಳ್ಳೆ ಟ್ರೀಟ್ಮೆಂಟ್ನು ಕೊಟ್ಟರು. ಆಯಲ್ಗಳು, ಇದು ಟೂತ್ಸು, ಆಮೇಲೆ ಜೆಲ್ಲು ಎಲ್ಲ ಕೊಟ್ಟರು. ಸಂಪ್ಯೂರ್ ಆಯಿಲ್ ಕೊಟ್ಟರು. ಸಂಪೂರ್ ಇನ್ನೊಂದು ಹೆಸರೇನು? ಇನ್ನೊಂದು ಜೆಲ್ಲು ಗೋಲ್ಡ್ ವಿನ್ನರ್ ಆಯಿಲ್ ಕೊಟ್ಟರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸ್. ಮತ್ತೆ ಕೊಟ್ಟರು. 2 ಥರ ಬದಲಾ ಮಾಡಿದ್ರು. ಈಗ ಆರಾಮಿದ್ದೇನೆ. ನಮ್ಮ ಅಮ್ಮನ ನೆನ್ಕೊಂಡ್ರೆ ಮಾತ್ರ ಅಳ್ತೀನಿ ಅಷ್ಟೇ ಗೈಸ್. ನಮ್ಮಮ್ಮ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಅಪ್ಪನ ಮನೆಯವರು ಅಂದರೆ ನಮ್ಮಮ್ಮ ಅಷ್ಟೇ, ಅಷ್ಟು ಇಷ್ಟ. ಅದಕ್ಕೋಸ್ಕರನೇ ಸ್ವಲ್ಪ ಟೆನ್ಷನ್ ತಾಳ್ತೇನೆ ಅದು ಬಿಟ್ರೆ ಏನಿಲ್ಲ ಗೈಸ್. ಈ ಬ್ಲಾಗು ಇಷ್ಟೇ, ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟು ಟೈಮ್ವರೆಗೂ ತಾಳ್ಮೆಯಿಂದ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ಮನಸ್ಸು ನಿರಾಳ ಆಯಿತು. ಇದೇ ಥರ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಗಾಯ್ಸ್, ಲವ್ ಯು ಆಲ್.